ಅಲ್ಲಿ ಎಸ್ಡಿಪಿಐ ಅಭ್ಯರ್ಥಿ ಪರವಾಗಿ ಸಚಿವ ಸಮೀರ್ ಅಹಮದ್ ಖಾನ್ ಫಂಡಿಂಗ್ ಮಾಡಿದ್ದಾರೆ ಒಂದು ಆರೋಪ ಹೌದಾ? ನೋಡಿ, ಅವರು ಒಂದು ರಾಜಕೀಯ ಪಕ್ಷದ ಒಬ್ಬರು ಮಂತ್ರಿ, ಅವರು ಬೇರೆದೇ ಪಕ್ಷ, ನಮ್ಮದು ಬೇರೆನೇ ಪಕ್ಷ. ಒಂದು ರಾಜಕೀಯ ಪಕ್ಷದ ಮಂತ್ರಿ ನಮಗೆ ಯಾಕೆ ಫಂಡ್ ಮಾಡ್ತಾರೆ? ಮತ್ತು ನಮ್ಮ ಫಂಡಿಂಗ್ ಅನ್ನೋವಂಥದ್ದು ಪಬ್ಲಿಕ್ ಫಂಡಿಂಗ್. ನಾವು ಯಾವುದೇ ರಾಜಕೀಯ ಪಕ್ಷದಿಂದ ಅಥವಾ ರಾಜಕೀಯ ಮುಖಂಡರಿಂದ ನಾವು ಕೊಡೋದಿಲ್ಲ. ನಾವು ಕ್ರೌಡ್ ಫಂಡಿಂಗ್ ಮೂಲಕ ನಾವು ಚುನಾವಣೆ ನಡೆಸುವಂಥದ್ದು. ಈ ಬಾರಿ ನಮಗೆ ತುಂಬ ಅಭೂತಪೂರ್ವವಾದಂಥ ಜನ ಬೆಂಬಲ ಕೊಟ್ಟಿದ್ದಾರೆ. ಜನ ಓಟು ಕೊಟ್ಟಿದ್ದಾರೆ, ನೋಟು ಕೊಟ್ಟಿದ್ದಾರೆ. ಹಾಗಾಗಿ ಇದೆಲ್ಲ ಆಧಾರರಹಿತವಾದಂಥ ಆರೋಪ. ಅಂದರೆ ಅದೇ ನಾನು ಹೇಳಿದ್ನಲ್ಲ, ಈಗಾಗಲೇ ಹೇಳಿದಾಗೆ ಮುಸ್ಲಿಂ ಲೀಡರ್ಶಿಪ್ನಲ್ಲಿ ಒಡೆದಾಡುವ ನೀತಿ ಕಾರಣಕ್ಕೆ ಮುಸ್ಲಿಂ ಲೀಡರ್ಸೇ ಈ ರೀತಿಯಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ಸತ್ಯಕ್ಕೆ ದೂರವಾದಂಥ ಮಾತು. ಅವರು ಒಂದು ರಾಜಕೀಯ ಪಕ್ಷದ ಮುಖಂಡರಾಗಿ ಅವರೇ ಚುನಾವಣೆಗೆ ಒಂದು ಕ್ಯಾಂಡಿಡೇಟ್ನ ಅವರ ಪರವಾಗಿ, ಸಮರ್ಥರ ಪರವಾಗಿ ಚುನಾವಣೆ ಕ್ಯಾಂಪೇನ್ ಮಾಡಿ ಪಬ್ಲಿಕಲ್ಲಿ ಮಾಡಿ ಅವರೇ ಯಾಕೆ ಫಂಡಿಂಗ್ ಮಾಡ್ತಾರೆ? ಆ ರೀತಿ ಫಂಡಿಂಗ್ ತಗೊಳ್ಳುವಂಥ ಸಿಸ್ಟಮೇ ನಮ್ಮಲ್ಲಿ ಇಲ್ಲ. ಅಲ್ಲಿ ಎಸ್ಡಿಪಿಐ ಅಭ್ಯರ್ಥಿ ಪರವಾಗಿ ಸಚಿವ ಸಮೀರ್ ಅಹಮದ್ ಖಾನ್ ಫಂಡಿಂಗ್ ಮಾಡಿದ್ದಾರೆ ಒಂದು ಆರೋಪ ಹೌದಾ? ನೋಡಿ, ಅವರು ಒಂದು ರಾಜಕೀಯ ಪಕ್ಷದ ಒಬ್ಬರು ಮಂತ್ರಿ, ಅವರು ಬೇರೆದೇ ಪಕ್ಷ, ನಮ್ಮದು ಬೇರೆನೇ ಪಕ್ಷ. ಒಂದು ರಾಜಕೀಯ ಪಕ್ಷದ ಮಂತ್ರಿ ನಮಗೆ ಯಾಕೆ ಫಂಡ್ ಮಾಡ್ತಾರೆ? ಮತ್ತು ನಮ್ಮ ಫಂಡಿಂಗ್ ಅನ್ನೋವಂಥದ್ದು ಪಬ್ಲಿಕ್ ಫಂಡಿಂಗ್. ನಾವು ಯಾವುದೇ ರಾಜಕೀಯ ಪಕ್ಷದಿಂದ ಅಥವಾ ರಾಜಕೀಯ ಮುಖಂಡರಿಂದ ನಾವು ಕೊಡೋದಿಲ್ಲ. ನಾವು ಕ್ರೌಡ್ ಫಂಡಿಂಗ್ ಮೂಲಕ ನಾವು ಚುನಾವಣೆ ನಡೆಸುವಂಥದ್ದು. ಈ ಬಾರಿ ನಮಗೆ ತುಂಬ ಅಭೂತಪೂರ್ವವಾದಂಥ ಜನ ಬೆಂಬಲ ಕೊಟ್ಟಿದ್ದಾರೆ. ಜನ ಓಟು ಕೊಟ್ಟಿದ್ದಾರೆ, ನೋಟು ಕೊಟ್ಟಿದ್ದಾರೆ. ಹಾಗಾಗಿ ಇದೆಲ್ಲ ಆಧಾರರಹಿತವಾದಂಥ ಆರೋಪ. ಅಂದರೆ ಅದೇ ನಾನು ಹೇಳಿದ್ನಲ್ಲ, ಈಗಾಗಲೇ ಹೇಳಿದಾಗೆ ಮುಸ್ಲಿಂ ಲೀಡರ್ಶಿಪ್ನಲ್ಲಿ ಒಡೆದಾಡುವ ನೀತಿ ಕಾರಣಕ್ಕೆ ಮುಸ್ಲಿಂ ಲೀಡರ್ಸೇ ಈ ರೀತಿಯಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ಸತ್ಯಕ್ಕೆ ದೂರವಾದಂಥ ಮಾತು. ಅವರು ಒಂದು ರಾಜಕೀಯ ಪಕ್ಷದ ಮುಖಂಡರಾಗಿ ಅವರೇ ಚುನಾವಣೆಗೆ ಒಂದು ಕ್ಯಾಂಡಿಡೇಟ್ನ ಅವರ ಪರವಾಗಿ, ಸಮರ್ಥರ ಪರವಾಗಿ ಚುನಾವಣೆ ಕ್ಯಾಂಪೇನ್ ಮಾಡಿ ಪಬ್ಲಿಕಲ್ಲಿ ಮಾಡಿ ಅವರೇ ಯಾಕೆ ಫಂಡಿಂಗ್ ಮಾಡ್ತಾರೆ? ಆ ರೀತಿ ಫಂಡಿಂಗ್ ತಗೊಳ್ಳುವಂಥ ಸಿಸ್ಟಮೇ ನಮ್ಮಲ್ಲಿ ಇಲ್ಲ.